ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸ್ಯಾಟ್ಸ್ LBA ಲಾಗಿನ್ ಆಗಿ ಪೋಸ್ಟ್ ಟೆಸ್ಟ್ನ ಗ್ರೇಡ್ಗಳನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ KGID ನಂಬರನ್ನು ಹಾಕಿ ಗೆಟ್ OTP ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ್ರೆ ನಮಗೆ OTP ಬರುತ್ತೆ. OTPನ ಹಾಕಿಬಿಟ್ಟು ನಂತರ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಸ್ಯಾಟ್ಸ್ LBA ಲಾಗಿನ್ನಲ್ಲಿ ಎಂಟ್ರಿ ಆಗ್ತೀವಿ. ಸೊ ಅದಾದ ನಂತರ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ. ಈಗ ಲಾಗಿನ್ ಆದ ನಂತರ ಎಡಭಾಗದಲ್ಲಿ 3 ಅಡ್ಡಗೆರೆಗಳು ಕಾಣ್ತಾ ಇದೆ ನೋಡಿ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಾನೀಗ ಹೇಳ್ತಿರೋದು ಮೊಬೈಲ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ಬ್ರಿಡ್ಜ್ ಕೋರ್ಸ್ ಅಂತ ಇದೆ ನೋಡಿ ಕೆಳಭಾಗದಲ್ಲಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಆವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಶಾಲೆಯ ಪ್ರತಿಯೊಂದು ಡೀಟೇಲ್ ಕೂಡ ನಾವಿಲ್ಲಿ ನೋಡ್ಬೋದು. ಈಗ ಬನ್ನಿ ಪೋಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡೋಣ. ಮೀಡಿಯಮ್ ಇದೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 5ನೇ ತರಗತಿ ಹಾಕಿದ್ದೀನಿ. ಗ್ರೂಪು ಸೆಲೆಕ್ಟ್ ಗ್ರೂಪ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ಇಂಗ್ಲೀಷ್ ಅಂತ ಇದೆ. ಆಮೇಲೆ ಸೆಕ್ಷನ್ ಅಂತ ಇದೆ, ಆ ಸೆಕ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಎ ಸೆಕ್ಷನ್ ಆಯ್ಕೆ ಮಾಡಿಕೊಂಡೆ. ಆನಂತರ ಸಬ್ಜೆಕ್ಟ್. ಸೊ ಇವತ್ತಿನ ದಿನ ನಾನಿಲ್ಲಿ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಆಮೇಲೆ ಪೋಸ್ಟ್ ಟೆಸ್ಟ್ ಮಾಡಿದ ದಿನಾಂಕ ಯಾವುದು, ಆ ದಿನಾಂಕವನ್ನು ಇಲ್ಲಿ ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದಿನಾಂಕವನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಯಾವ ಡೇಟಲ್ಲಿ ನಾವು ಪೋಸ್ಟ್ ಟೆಸ್ಟ್ ಮಾಡಿದ್ದೀವಿ ಅಂತ. ಆ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ರೆಡ್ಡಲ್ಲಿ, ಆ ಸರ್ಚ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ. ಸೊ ಈಗಾಗಲೇ ಪ್ರೀ ಟೆಸ್ಟ್ ಎಂಟ್ರಿ ನಾವು ಮಾಡಿದ್ದೀವಿ, ಹಾಗಾಗಿ ಅದು ವ್ಯೂ ಒನ್ಲಿ ಅಂತ ಆಗಿದೆ. ಈಗ ಪೋಸ್ಟ್ ಟೆಸ್ಟ್ ಆ್ಯಕ್ಟಿವ್ ಆಗಿದೆ ನೋಡಿಬೋದು. ಹಾಗೆ ಅದರ ಕೆಳಗಡೆ ಬಂದರೆ ಓನ್ಲಿ ಸ್ಟೂಡೆಂಟ್ಸ್ ವಿತ್ ಪ್ರೀವಿಯಸ್ ಅಂತ ಇದೆ. ಅಂದರೆ ಗ್ರೇಡ್ ಹ್ಯಾವ್ ಎಡಿಟಬಲ್, ಬಿ ಗ್ರೇಡ್ ತೊಗೊಂಡವ್ರನ್ನ ಎಡಿಟಬಲ್ ಮಾಡ್ಬೋದು. ಎ ಗ್ರೇಡ್ ತೊಗೊಂಡಿರೋರು ಆಲ್ರೆಡಿ ಲಾಕ್ ಆಗಿರುತ್ತೆ. ಸೊ ಬಿ ಯಾವುದಿದೆ ಅದನ್ನು ಮಾತ್ರ ಎಡಿಟ್ ಮಾಡ್ಬೋದು ನಾವೀಗ. ಸೊ ಈಗ ನಾವು ಕ್ಲಾಸ್ ಸೆಲೆಕ್ಟ್ ಮಾಡಿದ್ದೀವಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ, ಡೇಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಬನ್ನಿ ಕೆಳಭಾಗಕ್ಕೆ. ಸೊ ಈಗ ಆ ಸ್ಟೂಡೆಂಟ್ ಯಾರು ಬಿ ಗ್ರೇಡನ್ನು ತೊಗೊಂಡಿದ್ದಾರೆ ಅವರ ಹೆಸರು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಎ ಗ್ರೇಡ್ ಕಂಪ್ಲೀಟ್ ತೊಗೊಂಡಿರೋದು ಡಿಸ್ಪ್ಲೇ ಆಗಲ್ಲ. ಸೊ ಇವ್ರದ್ದು ನೋಡೋಣ ಬನ್ನಿ. ಸೊ LO 1, 2, 3 ಆಲ್ರೆಡಿ ಎಲ್ಲ ಎ ಇದೆ. ಸೊ ಅದೆಲ್ಲ ಆಲ್ರೆಡಿ ಲಾಕ್ ಆಗಿದೆ, ಅದನ್ನು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. LO 5 ಮತ್ತು 6, 7 ಬಿ ಗ್ರೇಡ್ ತೊಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ನಾವು ಈ ಒಂದು ತಿಂಗಳಲ್ಲಿ ಏನು ಕಲಿಕೆಯನ್ನು ಉಂಟು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಆತ ಬಿಯಿಂದ ಎ ಗ್ರೇಡ್ಗೆ ಬಂದಿದ್ದಾನ ಇಲ್ವಾ ಅಂತ ಚೆಕ್ ಮಾಡಬೇಕು. ಮಿಕ್ಕಿದ್ದೆಲ್ಲ ಲಾಕ್ ಆಗಿರುತ್ತೆ. ಸೊ ಆತ ಈಗ ಬಿ ಗ್ರೇಡಿಂದ ಎ ಗ್ರೇಡ್ಗೆ ಬಂದಿದ್ದರೆ ಅಲ್ಲಿ ಬಿನ ನಾವು ತೆಗೆದು ಎ ಗ್ರೇಡನ್ನು ಹಾಕ್ಬೋದಾಗಿದೆ. ಆತ ಆ LOನ ಸಾಧಿಸಿದರೆ ಮಾತ್ರ. ಹಾಗೆ LO 6 ಅದು ಕೂಡ ಅವನೇನಾದರೂ ಸಾಧನೆ ಮಾಡಿದರೆ ಅಲ್ಲಿ ಎ ಅಂತ ಮಾಡಿ, ಅಕಸ್ಮಾತ್ ಸಾಧನೆ ಮಾಡಿಲ್ವಾ ಹಾಗೆ ಇರಲಿ, ಬಿ ಅಂತಲೇ ಬಿಟ್ಬಿಟ್ಟು ಕೆಳಭಾಗಕ್ಕೆ ಬನ್ನಿ. ಕೆಳಭಾಗದಲ್ಲಿ ಸೇವ್ ಅಂತ ಇದೆ, ಆ ಸೇವ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಬರೀ ಸೇವ್ ಮಾಡಿದ್ರೆ ನೀವು ಯಾವಾಗ ಬೇಕಾದರೂ ಎಡಿಟ್ ಮಾಡ್ಕೊಬೋದು. ಆದರೆ ಫೈನಲ್ ಸೇವ್ ಅಂತ ನೀವೇನಾದರೂ ಕೊಟ್ಟರೆ ಮತ್ತೆ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸರಿಯಾಗಿ ಮಗುವಿನ ಮಾಹಿತಿಯನ್ನು ಎಂಟ್ರಿ ಮಾಡಿ ಆನಂತರ ಫೈನಲ್ ಸೇವನ್ನು ಕೊಡಬೇಕು. ಫೈನಲ್ ಸೇವನ್ನು ಕೊಟ್ಟ ಮೇಲೆ ಮತ್ತೆ ನಾವು ಯಾವುದೇ ರೀತಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದಾದ ನಂತರ ನಾವು ಮತ್ತೆ ಈಗ ಬಿ ಗ್ರೇಡ್ ಕೊಟ್ಬಿಟ್ಟಿದ್ದೀವಿ, ಆ ಮಗು ಕಲ್ತಿಲ್ಲ ಅಂತ ಅಂದಾಗ ಮತ್ತೆ ಏನು ಮಾಡಬೇಕಾಗುತ್ತೆ? ಸೊ ನಮಗೆ ಮತ್ತೊಂದು ಆಪ್ಷನ್ ಸಿಗುತ್ತೆ. ಈಗ ಮಗು ಕಲ್ತಿಲ್ಲ ಅಂದರೆ ಸೊ ಮುಂದಕ್ಕೆ ಹೇಳ್ತೀನಿ. ಈಗ ಮತ್ತೊಂದು ತರಗತಿದು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿ ಒಂದು ಬಿ ಗ್ರೇಡ್ ನಾವು ಎಂಟ್ರಿ ಮಾಡಿದ್ವಿ, ಆ ಮಕ್ಕಳದು ಯಾವ ರೀತಿ ಇತ್ತು ಅಂತ ಹೇಳಿದ್ದೀನಿ. ಈಗ 4ನೇ ತರಗತಿದು ತೊಗೊಂಡಿದ್ದೀನಿ. ಇಲ್ಲಿ ಮಾಧ್ಯಮ ಆಯ್ಕೆ ಮಾಡಿಕೊಂಡೆ. ಈಗ ಒಂದು ಸೆಕ್ಷನ್ ಆಯ್ಕೆ ಮಾಡ್ಕೋತೀನಿ. ಸಬ್ಜೆಕ್ಟ್ ಕನ್ನಡ ಸಬ್ಜೆಕ್ಟನ್ನು ತಗೊಂಡು ತೋರಿಸ್ತೇನೆ. ಸೊ ಈ ಕನ್ನಡ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರೀ ಟೆಸ್ಟಲ್ಲೇ ಎ ಗ್ರೇಡನ್ನು ಪಡೆದುಬಿಟ್ಟಿದ್ದಾರೆ. ಸೊ ಆ ರೀತಿ ಆದಾಗ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡೋಣ. ಕ್ಲಿಕ್ ಮಾಡಿದೆ. ಸೊ ಈಗ ಇಲ್ಲಿ ಪೋಸ್ಟ್ ಟೆಸ್ಟ್ ತೋರಿಸ್ತಾ ಇದೆ. ಕೆಳಗ ಭಾಗಕ್ಕೆ ಬನ್ನಿ ನೋಡಿ, ಕ್ಲಾಸ್ 4 ಸಬ್ಜೆಕ್ಟ್ ಕನ್ನಡ. ಸೊ ಬಿ ಗ್ರೇಡ್ ಇದ್ದರೆ ಮಾತ್ರ ಎಡಿಟ್ ಮಾಡ್ಬೋದು, ಎ ಗ್ರೇಡ್ ಇದ್ದರೆ ಆಲ್ರೆಡಿ ಲಾಕ್ ಆಗಿರುತ್ತೆ. ಸೊ ನೀವೀಗ ಸಬ್ಜೆಕ್ಟ್ ನೋಡ್ತಾ ಇದ್ದೀರಾ. ಹಾಗೆ ಅದರ ಕೆಳಗ ಭಾಗಕ್ಕೆ ಬನ್ನಿ. ಇಲ್ಲಿ ನೋ ಸ್ಟೂಡೆಂಟ್ ಡೇಟಾ ಫೌಂಡ್ ಅಂತ ಇದೆ. ಅಂದರೆ ಪ್ರೀ ಟೆಸ್ಟಲ್ಲೇ ಎಲ್ಲರೂ ಕೂಡ ಎ ಗ್ರೇಡನ್ನು ಪಡೆದುಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಮಗುದು ಡಿಸ್ಪ್ಲೇ ಆಗ್ತಿಲ್ಲ. ಬಿ ಗ್ರೇಡ್ ಪಡೆದಿರೋ ಮಕ್ಕಳಿದ್ರೆ ಮಾತ್ರ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಈಗ ನಾನು ಈಗಾಗಲೇ ಹೇಳಿದೆ, ಅಕಸ್ಮಾತ್ ಬಿ ಗ್ರೇಡನ್ನು ಈ ಪೋಸ್ಟ್ ಟೆಸ್ಟಲ್ಲೂ ಬಿ ಗ್ರೇಡನ್ನು ಪಡ್ಕೊಂಡಿದ್ದಾನೆ ಅಂದಾಗ ಮುಂದಕ್ಕೆ ಏನು ಮಾಡೋದು?
ಈಗಾಗಲೇ ಗೊತ್ತು, ನಾವು ಆ ಮಗುನ ಪರಿಹಾರ ಬೋಧನೆಯನ್ನು ಮಾಡಬೇಕಾಗತ್ತೆ. ಪರಿಹಾರ ಬೋಧನೆಯನ್ನು ಮಾಡಿ ಆ ನಂತರ ನಮಗೆ ಮುಂದಕ್ಕೆ ಸೆಪ್ಟೆಂಬರಲ್ಲಿ ವ್ಯೂ ಒನ್ಲಿ ಇದು ಆ್ಯಕ್ಟಿವ್ ಆಗುತ್ತೆ. ಸೆಪ್ಟೆಂಬರ್ ತಿಂಗಳದು, ಸೆಪ್ಟೆಂಬರಲ್ಲಿ ಆವಾಗ ಆ ಏನು LOS ಇದೆ ಅದನ್ನು ಸಾಧಿಸಿದರೆ ಆವಾಗೊಂದು ಆತನಿಗೆ ಪರೀಕ್ಷೆಯನ್ನು ಮಾಡಿ ಆ B ಗ್ರೇಡನ್ನು ತೆಗೆದು A ಗ್ರೇಡನ್ನು ಹಾಕುವಂಥದ್ದು, ಸಾಧಿಸಿದರೆ A ಗ್ರೇಡನ್ನು ಹಾಕುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಈಗ ಮಗು ಇದರಲ್ಲೇ ಪೋಸ್ಟ್ ಟೆಸ್ಟಲ್ಲೇ ಗಳಿಸಿದರೆ ಅದನ್ನು A ಅಂತ ಚೇಂಜ್ ಮಾಡ್ಬೋದು. ಸೊ ಇದಿಷ್ಟು ಯಾವ ರೀತಿ LBAನಲ್ಲಿ ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನು ಎಂಟ್ರಿ ಮಾಡ್ಬೋದು ಅನ್ನೋದರ ಒಂದು ಮಾಹಿತಿಯಾಗಿತ್ತು. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.